ಸೂರಜ್ ರಾಶಿಕಾ ಜೋಡಿ ಆಗೋದಕ್ಕಿಂತ ಸ್ಪಂದನ ಮತ್ತೆ ಸೂರಜ್ ಜೋಡಿ ಆಗಿದ್ರೆ ಚೆನ್ನಾಗಿತ್ತು. ಬೇಡ. ಆ ಹುಡುಗಿಗೆ ಮೈಂಡ್ ಗೇಮ್ ಹೆಂಗ್ ಆಡ್ಬೇಕು ಏನು ಅದೆಲ್ಲ ಗೊತ್ತಿಲ್ಲ. ಜೆನ್ಯೂನ್ ಆಗಿ ಏನಿದೆ ಮನ್ಸಲ್ಲಿ ಅದು ಮಾತಾಡ್ತಲ್ಲ ಅವಳು. ಸೂರಜ್ ಬಂದ ಅಲ್ಲ ವೈಬ್ ಅಲ್ಲೇ ಗೊತ್ತಾಯ್ತು. ಮತ್ತೆ ಬೇಡ ಅಂತ ಹೇಳಿದ್ಲು, ಫ್ರೆಂಡ್ ಆಗಿರೋಣ ಅಂತ ಹೇಳಿದ್ರು. ಡಬಲ್ ಗೇಮ್ ತರ ಈಗ ಒಂದ್ ಕಡೆ ಜನ ಏನ್ ಅನ್ಕೊಂತಾರೋ ಏನೋ ಅನ್ನೋ ಭಾವನೆನೂ ಇದೆ. ಇಲ್ಲ ನಾವಿಬ್ರು ಒಂದ್ ಸ್ವಲ್ಪ ಮಿಂಗಲ್ ಆದ್ರೆ ಜನಗಳಿಗೆ ಚೆನ್ನಾಗಿ ಅನ್ಸತ್ತೆ ಅಂತಾನೂ ಇದೆ. ಕ್ಲಾರಿಟಿ ಇಲ್ಲ ಅವರಿಬ್ಬರ ಮಧ್ಯೆ. ಅಶ್ವಿನಿ ಅವರು ಟ್ಯಾಲೆಂಟೆಡ್ ಪರ್ಸನ್ ಅಂದ್ರೆ ಅವ್ರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಸೊ ಅವ್ರಿಗೆ ಯಾರ ಜೊತೆ ಹೆಂಗ್ ಮಾತಾಡ್ಬೇಕು ಏನು ತುಂಬಾ ಧೈರ್ಯನೂ ಇದೆ. ಸೊ ನಾನು ಏನೇ ಮಾಡಿದ್ರು ಕರೆಕ್ಟ್ ಅನ್ನೋ ಭಾವನೆನಲ್ಲಿ ಇದ್ದಾರೆ. ರಿಯಲಿ ಸ್ಟ್ರಾಂಗ್ ಇದ್ದಾರೆ ಅವರು. ಅದೇ ರಕ್ಷಿತಾದ ಒಂದ್ ಸ್ವಲ್ಪ ಮೈನಸ್ ಪಾಯಿಂಟ್ ಅವ್ರಿಗೆ. ಕ್ಲಾರಿಟಿ ಸಿಗ್ಲಿಲ್ಲ ಅವಳು. ಕನ್ನಡ ಬರುತ್ತೋ ಇಲ್ವೋ ಎಲ್ಲ ಒಬ್ರು ಹಂಗೆ ಹೇಳ್ತಾರೆ, ಒಬ್ರು ಹಿಂಗೆ ಹೇಳ್ತಾರೆ. ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಅದ್ರ ಬಗ್ಗೆ. ಫೇವರೇಟ್ ಕಂಟೆಸ್ಟೆಂಟ್ ಯಾರು? ರಕ್ಷಿತಾ ಯಾಕೆ ರಕ್ಷಿತಾ? ತುಂಬಾ ಜೆನ್ಯೂನ್ ಆಗಿರ್ತಾರೆ. ಎಲ್ಲರಿಗಿಂತ ಕಂಪೇರ್ ಮಾಡಿದ್ರೆ ನಾವು ಟಿವಿಯಲ್ಲಿ ನೋಡ್ಬೇಕಂದ್ ಕೂಡ ಅವ್ರು ಜೆನ್ಯೂನ್ ಹೊರಗಡೆ ಹೆಂಗಿದ್ರು ಒಳಗಡೆ ಕೂಡ ಹಾಗೆ ಇದ್ದಾರೆ ಅನ್ಸುತ್ತೆ. ಓಕೆ, ಯಾಕೆ ರಕ್ಷಿತಾ ಬಿಟ್ರೆ ಬೇರೆ ಯಾರು ಅನ್ಸಲ್ವಾ? ಬೇರೆ ಯಾರು? ಗಿಲ್ಲಿ ಇದ್ದಾನೆ, ಕಾವ್ಯ ಇದ್ದಾರೆ, ಈ 3 ಜನ. ಇವಾಗ ರಕ್ಷಿತಾ ಅವ್ರ ಬಗ್ಗೆ ಧ್ರುವಂತ್ ಅವರು ಅವಳಂಗ್ ಮಾತಾಡಲ್ಲ, ಸುಳ್ಳು, ಅವಳಿಗೆ ಯಾವ ಭಾಷೆನೂ ಕೂಡ ಬರುತ್ತೆ ಎಲ್ಲದೂ ಕೂಡ, ಆದ್ರೂ ಡೌ ಮಾಡ್ತಿದ್ದಾರೆ. ಅವನು ಫೇಕ್. ಹೌದಾ? ಈಗ ರಕ್ಷಿತಾ ಅವರು ಕರೆಕ್ಟ್ ಇದ್ದಾರೆ, ಧ್ರುವಂತ್ ಅವರೇ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ. ಹೌದು. ಇವಾಗ ರಕ್ಷಿತಾ ಬಂದು ಇನ್ನ ಚಿಕ್ಕ ಹುಡುಗಿ. ಆ ಹುಡುಗಿಗೆ ಮೈಂಡ್ ಗೇಮ್ ಹೆಂಗ್ ಆಡ್ಬೇಕು ಏನು ಅದೆಲ್ಲ ಗೊತ್ತಿಲ್ಲ. ಜೆನ್ಯೂನ್ ಆಗಿ ಏನಿದೆ ಮನ್ಸಲ್ಲಿ ಅದು ಮಾತಾಡ್ತಲ್ಲ ಅವಳು. ಅದು ಇವ್ರಿಗೆಲ್ಲ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ. ಅದು ನೋಡೋರಿಗೆ ಕನ್ವೆ ಬೇರೆ ತರ ಅನ್ಸುತ್ತೆ. ಇಲ್ಲ ಇವಳು ಡೌ ಮಾಡ್ತಾವಳೆ ಹಂಗೆ ಹಿಂಗೆ ಅಂತ. ಬಟ್ ಆ ಥರ ಅನ್ಸಲ್ಲ. ನಾವು ನೋಡೋರ್ಗೆ ರಕ್ಷಿತಾ ಜೆನ್ಯೂನ್ ಇದ್ದಾಳೆ ಅಂತ ಅನ್ಸುತ್ತೆ. ಅಂಡ್ ಗಿಲ್ಲಿನೂ ಚೆನ್ನಾಗಿ ಮಾತಾಡ್ತಾನೆ, ಎಂಟರ್ಟೈನ್ಮೆಂಟ್ ಮಾಡ್ತಾನೆ. ಆ ಮನೆಯಲ್ಲಿ ಎಂಟರ್ಟೈನರ್ ಅಂದ್ರೆ ಗಿಲ್ಲಿ. ಇವಾಗ ಲವಿ ಡವಿ ಮಾಡ್ತಿರೋರು ಸೂರಜ ಇಲ್ಲ ರಾಶಿಕಾ? ರಾಶಿಕ್. ರಾಶಿಕಾ. ಯಾಕೆ ರಾಶಿಕಾ ಅನ್ಸುತ್ತೆ? ಅವ್ರು ಬಂದಾಗಿಂದ ವೈಬ್, ಸೂರಜ್ ಬಂದ ಅಲ್ಲ ವೈಬ್ ಅಲ್ಲೇ ಗೊತ್ತಾಯ್ತು. ಮತ್ತೆ ಬೇಡ ಅಂತ ಹೇಳಿದ್ಲು, ಫ್ರೆಂಡ್ ಆಗಿರೋಣ ಅಂತ ಹೇಳಿದ್ರು. ಇವಾಗ ಏನಾದ್ರು ನಾಮಿನೇಷನ್ ಹೋಗ್ಬಿಟ್ರೆ ಟೆನ್ಷನ್ ತುಂಬಾ ಇರಿಟೇಟ್ ಆಗ್ಬಿಡ್ತಲ್ಲೇ. ಇವಾಗ ಸೂರಜ್ ಕಡೆಯಿಂದ ಏನು ಮೂವ್ ಇದೆ ಅಂತ ಅನ್ಸಲ್ಲ ನಿಮಗೆ? ಇಲ್ಲ, ನಮ್ಗೆ ಅನ್ಸಿಲ್ಲ. ರಾಶಿಕಾಯಿಂದಾನೇ ಇರಬಹುದೇನೋ, ನೋಡು ನಮ್ಗೆ ಹಂಗ ಅನ್ಸುತ್ತೆ. ನೋಡೋರಿಗೆ ಹಂಗ ಅನ್ಸುತ್ತೆ. ಅವ್ರಿಗೆ ಆ ಬಾಂಡಿಂಗ್ ಮಾಡ್ಕೊಂಡ್ರೆ ನಾವು ಸ್ವಲ್ಪ ದಿನ ಹೋಗ್ಬೋದು, ಜನಗಳ ಕಣ್ವೆ ಚೆನ್ನಾಗಾಗತ್ತೆ. ಆ ಥರ ಅವ್ರ ಮೈಂಡಲ್ಲಿ ಇದೆ. ಒಳಗಡೆ ಮತ್ತೆ ಡಬಲ್ ಗೇಮ್ ಥರ ಈಗ ಒಂದ್ ಕಡೆ ಜನ ಏನ್ ಅನ್ಕೊಂತಾರೋ ಏನೋ ಅನ್ನೋ ಭಾವನೆನೂ ಇದೆ. ಇಲ್ಲ ನಾವಿಬ್ರು ಒಂದ್ ಸ್ವಲ್ಪ ಮಿಂಗಲ್ ಆದ್ರೆ ಜನಗಳಿಗೆ ಚೆನ್ನಾಗಿ ಅನ್ಸತ್ತೆ ಅಂತಾನೂ ಇದೆ. ಕ್ಲಾರಿಟಿ ಇಲ್ಲ ಅವರಿಬ್ಬರ ಮಧ್ಯೆ. ಸೊ ಆ ಥರ ಅನ್ಸತ್ತೆ. ಇವಾಗ ಮನೆಯಲ್ಲಿ ನಿಜವಾಗ್ಲೂ ಬಕೆಟ್ ಹಿಡಿತಾರೋರು ಯಾರು? ರಾಶಿಕಾನೇ ಅನ್ಸುತ್ತೆ. ಯಾಕೆ ಅವ್ರು ಅನ್ಸುತ್ತೆ, ಬೇರೆ ಯಾರು ಅನ್ಸಲ್ವಾ? ಇಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಇತ್ತು ಬಕೆಟ್ ಅಂತ, ಯಾರು ಅಶ್ವಿನಿ ಮೇಡಮ್ ಅಂಡ್ ಜಾನ್ವಿ ಆ ಥರ ಕಾಣಿಸ್ತಿತ್ತು. ಇವಾಗ ರಾಶಿಕಾ ಇರ್ಬೋದು ಅನ್ಸುತ್ತೆ. ಬೇರೆ ಕಾವ್ಯ ಅಂಡ್ ಇವರಿದಾರ ಗಿಲ್ಲಿ, ಅವ್ರ ಬಾಂಡಿಂಗ್ ಯಾವ ಥರ ಇದೆ, ಬಕೆಟ್ ಥರ ಅನ್ಸಲ್ಲ. ಅದು ರಿಯಲ್ ಅನ್ಸುತ್ತೆ, ನ್ಯಾಚುರಲ್ ಅನ್ಸುತ್ತೆ. ಬಟ್ ರಾಶಿಕಾದ ಒಬ್ಬೊಬ್ರ ಹತ್ರ ಒಂದೊಂದು ಹೋಗಿ ಮಾತಾಡ್ತಾರೆ, ಫೇಕ್ ಆಗಿ ಇರ್ತಾರೆ ಅಂತ ಅನ್ಸುತ್ತೆ. ಬೇಗ ಅವ್ರು ನೋಡ್ತಿದ್ರೆ ಟಿವಿಯಲ್ಲಿ ನೆಕ್ಸ್ಟ್ ನಾನೇ ಹೋಗ್ಬಿಡ್ತೀನಿ ಅನ್ನೋ ಮನೆಯಿಂದ, ಆ ಟೆನ್ಷನ್ ಅಲ್ಲಿ ಇರೋ ತರ ನಮ್ಗೆ ಅನ್ಸುತ್ತೆ. ಅಂದ್ರೆ ಎಲ್ಲರ ಬಗ್ಗೆನೂ ಗಾಸಿಪ್ಸ್ ಜಾಸ್ತಿ ಅವ್ರದ್ದು. ರಾಶಿಕಾ ಮಾತಾಡೋದು ಬೇರೆಯವ್ರ ಹತ್ರ ಹೋಗಿ ಅವ್ರ ಹತ್ರ ಮಾತಾಡ್ತಾರೆ, ಮತ್ತೆ ನೆಕ್ಸ್ಟ್ ಇನ್ನೊಬ್ರ ಹತ್ರ ಹೋಗ್ತಾರೆ, ಅವ್ರ ಬಗ್ಗೆ ಇವ್ರ ಬಗ್ಗೆ ಅವ್ರಿಗೆ ಆತರ. ಅದೇ ಇವಾಗ ಅಶ್ವಿನಿ ಅವ್ರ ಜೊತೆ ಸೇರಿ ಅವ್ರೇನಾದ್ರು ಆತರ ಆಗ್ತಿರಬಹುದಾ? ಅಶ್ವಿನಿ ಅವರು ಟ್ಯಾಲೆಂಟೆಡ್ ಪರ್ಸನ್ ಅಂದ್ರೆ ಅವ್ರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ. ಸೊ ಅವ್ರಿಗೆ ಯಾರ ಜೊತೆ ಹೆಂಗ್ ಮಾತಾಡ್ಬೇಕು ಏನು ತುಂಬಾ ಧೈರ್ಯನೂ ಇದೆ. ಸೊ ನಾನು ಏನೇ ಮಾಡಿದ್ರು ಕರೆಕ್ಟ್ ಅನ್ನೋ ಭಾವನೆನಲ್ಲಿ ಇದ್ದಾರೆ. ಸೊ ಅವ್ರ ಧೈರ್ಯ ನೋಡ್ಬಿಟ್ಟು ಇವರು ಮೇ ಬಿ ಇನ್ಫ್ಲೂಯೆನ್ಸ್ ಆಗಬಹುದೇನೋ ಅವ್ರ ಜೊತೆ ಸೇರ್ಕೊಂಡು. ಇವಾಗ ಮನೆಯಲ್ಲಿ ಧ್ರುವಂತ್ ಅವರು ಮಾತಾಡಿದಾರಲ್ವಾ, ಏನೇನೋ ಮಾತಾಡ್ತಿದ್ದಾರೆ ರಕ್ಷಿತನ್ ಬಗ್ಗೆ, ಅದ್ರಿಂದ ಬೇರೆ ಯಾರಾದ್ರೂ ಇನ್ಫ್ಲೂಯೆನ್ಸ್ ಆಗಿದ್ದಾರೆ ಅಂತ ನಿಮಗೆ ಅನ್ಸುತ್ತಾ? ಇಲ್ಲ, ಅವನ್ ಮಾತಾಡೋದು ಯಾರು ತಲೆ ಕೆಡ್ಸ್ಕೊಳ್ಳಲ್ಲ ಧ್ರುವಂತ್. ಯಾರೋ ಅನಿಸ್ತಾ ಇಲ್ಲ ನಿಮಗೆ? ಇವಾಗ ಅಶ್ವಿನಿ ಅವರು ರಕ್ಷಿತಾನ ಟಾರ್ಗೆಟ್ ಮಾಡಿರೋ ಕಾರಣಕ್ಕೆ ರಕ್ಷಿತಾ ಅವರು ಹೊರಗಡೆ ಇನೋಸೆಂಟ್ ಅಂತ ಪ್ರೂವ್ ಅಂತ ಜನಕ್ಕೆ ಅನಿಸ್ತಿದ್ದಾರೆ. ಅವ್ರು ಟಾರ್ಗೆಟ್ ಮಾಡಿರೋ ಕಾರಣಕ್ಕೆ. ಸ್ಟಾರ್ಟಿಂಗ್ ಇಂದ ಏನಪ್ಪಾ ಅಂದ್ರೆ ರಕ್ಷಿತಾ ಅದೇ ಫಸ್ಟ್ ಮನೆಯಿಂದ ಆಚೆ ಹೋದ್ಲಲ್ವಾ, ಅವಾಗಿಂದನೂ ವಾಪಸ್ ಬಂದಾಗಿಂದ ಅವ್ರಿಬ್ಬರಿಗೂ ಹಾಗೆ. ಇವ್ರು ರಕ್ಷಿತಾ ಏನ್ ಹೇಳ್ತಾರೆ ಅದಕ್ಕೆ ಅವ್ರ ಆಪೋಸಿಟ್, ಅವ್ರು ಏನ್ ಹೇಳ್ತಾರೆ ಇವ್ರಿಗೆ ಆಪೋಸಿಟ್. ಅದೇ ಇವಳು ಸ್ವಲ್ಪ ಚಿಕ್ಕ ಹುಡುಗಿ,
ಇಂಡಸ್ಟ್ರಿ ಬಗ್ಗೆ ಏನು ಅಷ್ಟು ಐಡಿಯಾ ಇಲ್ಲ. ಹಾಗಾಗಿ ಇವರು ಧೈರ್ಯವಾಗಿ ಕಂಪೇರ್ ಟು ಅದರ್ಸ್ ಬೇರೆಯವ್ರು ಕಂಪೇರ್ ಮಾಡಿ ಮಾತಾಡೋಕ್ಕಿಂತ ಇವ್ರ ಹತ್ರ ಈಸಿಯಾಗಿ ಮಾತಾಡ್ಬೋದು. ಚಿಕ್ಕ ಹುಡುಗಿ ಆಗಿದ್ದ ಹೋಗಿ ಬಾ ಆ ಥರ ಲೈಕ್ ನಾವು ಲೀನಿಯರ್ಸ್ ತಗೊಂಡು ಮಾತಾಡ್ತೀವಲ್ಲ ಆ ಥರ ಮಾತಾಡ್ಬೋದು. ಹಾಗಾಗಿ ಅದು ಪೋಟ್ರಿನೂ ಹಾಗೆ ಆಗಿದೆ. ಇವ್ರು ಅವ್ರಿಗೆ ಟಾರ್ಗೆಟು ಇವ್ರಿಗೆ ಟಾರ್ಗೆಟು ಅನ್ನೋ ಥರ ಆಗಿದೆ. ಎಲ್ಲದಕ್ಕಿಂತ ಇವಾಗ ಲಾಸ್ಟ್ ಸಾಟರ್ಡೆ ಸಂಡೇ ಎಪಿಸೋಡ್ ನಡೀತಲ್ಲ, ಅದಾದ್ಮೇಲೆ ಚೇಂಜ್ ಆಗ್ಬೋದು ಅಶ್ವಿನಿ ಅವ್ರು ನನಗೆ ಅನ್ಸಿರೋದ್ರಿಂದ 100% ಬೇಕು ಅಂತ ಮಾಡಿಲ್ಲ ಇನ್ಸಿಡೆಂಟು, ಬಟ್ ಆಕ್ಚುಲಿ ಆಗೋಗಿದೆ ನ್ಯಾಚುರಲಿ. ಬಟ್ ಅದನ್ನ ಅಲ್ಲಿಗೆ ಬಿಟ್ರೆ ಅವರು ಚೆನ್ನಾಗಿರುತ್ತೆ. ಅದೇ ಇವಾಗ ಈ ಥರದ್ದೆಲ್ಲ ಬಿಟ್ಬಿಟ್ರೆ ಅವರು ಅಶ್ವಿನಿ ಅವರು ವಿನ್ನಿಂಗ್ ಕ್ಯಾಂಡಿಡೇಟಾ? ಚಾನ್ಸ್ ಇಲ್ಲ. ಫೈನಲ್ ಕ್ಯಾಂಡಿಡೇಟ್ ಯಾಕಂದ್ರೆ ಅವ್ರಿಗೆ ತುಂಬಾ ಧೈರ್ಯ ಇದೆ. ಸೊ ದ ವೇ ಕನ್ವೆ ಮಾಡೋದಾಗ್ಲಿ ಟಾಕಿಂಗ್ ಆಗ್ಲಿ ಚೆನ್ನಾಗಿ ಮಾತಾಡ್ತಾರೆ. ಮತ್ತೆ ಅವ್ರ ಮೈಂಡ್ ಗೇಮು ಚೆನ್ನಾಗಿ ಆಡ್ತಾರೆ. ಸೊ ಮೇ ಬಿ ಟಾಪ್ 5 ವರೆಗೂ ಬರಬಹುದು. ಅದೇ ರಕ್ಷಿತಾದ್ ಏನಪ್ಪಾ ಅಂದ್ರೆ ಜನಗಳಿಗೆ ಹೆಂಗ್ ಕನ್ವೆ ಆಗೋದಂದ್ರೆ ರಕ್ಷಿತಾ ಟಾರ್ಗೆಟ್ ಮಾಡ್ತಾರೆ, ಇವ್ರೇನು ದೊಡ್ಡ ಸ್ಟಾರ್ ಅನ್ನೋ ತರ, ಅವಳನ್ನ ತುಳಿತಾ ಇದ್ದಾಳೆ ಅನ್ನೋ ತರ ಕನ್ವೆ ಆಗ್ತಿದೆ. ಸೊ ಅವಳದನ್ನ ಸ್ವಲ್ಪ ಸಪ್ರೇಟ್ ಇಟ್ಬಿಟ್ಟು ಸ್ವಲ್ಪ ಗೇಮ್ ಬಗ್ಗೆ ಕಾನ್ಸಂಟ್ರೇಷನ್ ಕೊಟ್ರೆ ಮೇ ಬಿ ಟಾಪ್ 5 ಬರಬಹುದು. ಅದೇ ಇವಾಗ ಇಡೋ ಎಲ್ಲ ಹುಡುಗಿರಲ್ಲಿ ಆಕ್ಚುಲಿ ಅಶ್ವಿನಿ ಅವರು ತುಂಬಾ ಸ್ಟ್ರಾಂಗ್ ಇದ್ದಾರೆ ಅಂತ ಅನ್ಸುತ್ತೆ. ಸೊ ಹೌದು, ಅವ್ರು ತುಂಬಾ ರಿಯಲಿ ಸ್ಟ್ರಾಂಗ್ ಇದ್ದಾರೆ ಅವರು. ಅದೇ ರಕ್ಷಿತಾದ ಒಂದು ಸ್ವಲ್ಪ ಮೈನಸ್ ಪಾಯಿಂಟ್ ಅವ್ರಿಗೆ ಅದೊಂದು. ಅದೇ ಲಾಸ್ಟ್ ವೀಕ್ ಆದಾಗಿಂದ ಸ್ವಲ್ಪ ಅವ್ರಿಗೂ ಸಾರಿ ಕೇಳಿದ್ದಾರೆ. ಈಗ ಓಕೆ ಫೈನ್, ಹೀಗೆ ನಡೀತಾ ಇದ್ರೆ ಮೇ ಬಿ ಟಾಪ್ 5 ಡೆಫಿನೆಟ್ಲಿ ಬಂದೇ ಬರ್ತಾರೆ. ಜಾನ್ವಿ ಅವರು ಅಶ್ವಿನಿ ಅವರ ಫ್ರೆಂಡ್ಶಿಪ್ ಬ್ರೇಕ್ ಮಾಡ್ಕೊಂಡಿದ್ದ ಕಾರಣದಿಂದ ಅವರು ಮನೇಲಿ ಎಲ್ಲೂ ಕಾಣಿಸ್ಕೋತಾ ಇಲ್ಲ ಅಂತ ಅನ್ಸುತ್ತಾ? ಆ ಥರ ಏನಿಲ್ಲ, ಬಟ್ ಪೋರ್ಟೇಜ್ ಕಮ್ಮಿ ಆಗಿದೆ. ಅಶ್ವಿನಿ ಮೇಡಮ್ ಹತ್ರ ಮಾತಾಡದೇ ಇರೋದ್ರಿಂದ ಪೋರ್ಟೇಜ್ ಕಮ್ಮಿ. ಗೊತ್ತಿಲ್ಲ ಬಟ್ ಅನ್ಸುತ್ತೆ ಕಮ್ಮಿ ಆಗಿದೆ ಅಂತ. ಮೇ ಬಿ ಅದೇ ಅವರು ಸ್ವಲ್ಪ ಸಪೋರ್ಟಿವ್ ಆಗಿದ್ರಲ್ವಾ, ಈಗ ಸಪೋರ್ಟಿವ್ ಆ ಥರ ಇವ್ರು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದಾರೇನೋ, ಸೈಲೆಂಟ್ ಆಗಿ ಇದ್ಬಿಡೋಣ ಅಂತ ಥಿಂಕ್ ಮಾಡ್ತಿದಾರೇನೋ, ಹಾಗಾಗಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಒಂದಷ್ಟು ಜನದ ನೇಮ್ ಹೇಳ್ತೀನಿ, ಅವ್ರಿಗೆ ನೀವು ಒನ್ ವರ್ಡ್ ಆನ್ಸರ್ ಹೇಳಿ. ಓಕೆ, ನಾ ಒನ್ ವರ್ಡಲ್ಲಿ ಏನಾದರೂ ಆನ್ಸರ್ ಮಾಡಿ ಆಯ್ತಾ? ಓಕೆ, ನಾ ಒಬ್ಬೊಬ್ರದ್ದು ನೇಮ್ ಹೇಳ್ತೀನಿ ನಾನು, ಆಯ್ತಾ? ಸೂರಜ್, ಜೆನ್ಯೂನ್, ಅಭಿ ನ್ಯಾಚುರಲ್ ಆಗಿದ್ದಾನೆ. ಧನುಷ್ ಮೈಂಡ್ ಗೇಮ್. ರಾಶಿಕಾ ಡಬಲ್ ಗೇಮ್. ಅಶ್ವಿನಿ ಬ್ರಿಲಿಯಂಟ್. ಗಿಲ್ಲಿ ಟ್ಯಾಲೆಂಟೆಡ್. ಕಾಮಿಡಿ ಆಲ್ಸೋ. ಇವಳು ಕಾವ್ಯ, ಅವಳು ಏನು ಹೇಳಕ್ಕೆ ಗೊತ್ತಾಗೋದಿಲ್ಲ. ಸ್ಪಂದನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರಲ್ಲ ಆ ಥರ. ಮಲ್ಲು ಇಸ್ ಎ ನೈಸ್ ಗೈ. ಇಬ್ರು ಇದ್ದಾರೆ, ಧನುಷ್ ಮತ್ತೆ ಗಿಲ್ಲಿ ನಟ. ಧನುಷ್ ಅಂದ್ರೆ ಎಲ್ಲಿ ಸ್ಟ್ಯಾಂಡ್ ಬೇಕು ಅಲ್ಲಿ ತಗೋತಾನೆ, ಎಲ್ಲಿ ಮಾತಾಡ್ಬೇಕು ಅಷ್ಟು ಮಾತ್ರ ಮಾತಾಡ್ತಾನೆ, ಏನು ಟಾಸ್ಕ್ ಇದ್ರೆ ಅದಾಡ್ತಾನೆ, ಮತ್ತೆ ಎಲ್ಲ ನಾರ್ಮಲ್ ಹೆಂಗಿದಾನೋ ಹಂಗಿದ್ದಾನೆ. ಗಿಲ್ಲಿ ಅವ್ನ ಕಾಮಿಡಿ ಸೆನ್ಸ್ ಇಷ್ಟ, ಮತ್ತೆ ಅವನು ಸೇಮ್ ಎಲ್ಲಿ ಸ್ಟ್ಯಾಂಡ್ಸ್ ತಗೋಬೇಕು ಅಲ್ಲಿ ತಗೋತಾನೆ. ಇಷ್ಟ ಆಗ್ತಾನೆ ಸ್ಪಂದನ. ಇಷ್ಟ ಸ್ಪಂದನ ಅಂದ್ರೆ ನಾನು ಅವ್ರಿಗೆ ಫಸ್ಟ್ ಸೀರಿಯಲಿಂದ ಫ್ಯಾನ್ ಇದೆ. ಸೊ ಹಂಗೆ ಅವಳು ಇಷ್ಟ. ಹೀರೋಯಿನ್ ತರ ಚೆನ್ನಾಗಿ ರೆಡಿ ಆಗ್ತಾರೆ ಅಂತ ಇಷ್ಟ. ಚೆನ್ನಾಗಿ ರೆಡಿ ಆಗ್ತಾರೆ ಅಂತಲ್ಲ, ಅವಳು ಒಳ್ಳೆ ಕ್ಯಾರೆಕ್ಟರ್ ಇದ್ದಾರೆ. ಅವ್ರು ಬಿಟ್ರೆ ಅಷ್ಟೇ, ಅವ್ರ 3 ಜನ ಬೇರೆ ಯಾರು ಇಷ್ಟ ಆಗಲ್ಲ. ರಕ್ಷಿತಾ ಓಕೆ ಅಂತ. ಅವ್ರ ಬಗ್ಗೆ ರಕ್ಷಿತಾ ಅವ್ರ ಬಗ್ಗೆ ಹೆಂಗ್ ಆಡ್ತಿದ್ದಾರೆ, ಹೇಗೆ ಒಳಗಡೆ ಚೆನ್ನಾಗಿ ಆಡ್ತಿದ್ದಾರೆ. ಒಂದು ಅದೇನು ಕ್ಲಾರಿಟಿ ಸಿಗ್ಲಿಲ್ಲ ಅವಳು, ಕನ್ನಡದ ಬರುತ್ತೋ ಇಲ್ವೋ, ಎಲ್ಲ ಒಬ್ರು ಹಂಗೆ ಹೇಳ್ತಾರೆ ಒಬ್ರು ಹಿಂಗೆ ಹೇಳ್ತಾರೆ, ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಅದ್ರ ಬಗ್ಗೆ. ಮಲ್ಲಮ್ಮ ಇದ್ದಾಗ ಚೆನ್ನಾಗಿದ್ದ, ಮತ್ತೆ ಅದು ಚೇಂಜ್ ಆದ್ಮೇಲೆ ಅವನು ಫುಲ್ ಟೋಟ್ಲಿ ಚೇಂಜ್ ಆಗಿದ್ದ. ಅದೇ ಮಲ್ಲಮ್ಮ ಹೋಗಿರೋ ಕಾರಣಕ್ಕೆ ಅವ್ರು ಚೇಂಜ್ ಆಗಿದ್ದಾರೆ ಅಂತ ಅನ್ಸ್ತಿಲ್ಲ. ಮೇ ಬಿ ಮಲ್ಲಮ್ಮ ಇದ್ದಾಗ ಅವನು ಸೇಮ್ ಅವ್ರ ಜೊತೆ ಇನ್ವಾಲ್ವ್ ಆಗಿದ್ದಾಗಿಂದ ಈ ಥರ ಏನು ಗೊತ್ತಾಗ್ತಿರ್ಲಿಲ್ಲ. ಸೊ ಈಗ ಗೊತ್ತಾಗ್ತಿದೆ ಅವ್ನ ಬಣ್ಣ ಎಲ್ಲ ಬಯಲಾಗ್ತಿದೆ. ಇವಾಗ ಲವಿ ಡವಿ ಮಾಡ್ತಿರೋದು ಸೂರಜ್ ಅವರ ರಾಶಿಕಾ ಅವರ? ರಾಶಿಕಾ. ಯಾಕೆ ರಾಶಿಕಾ ಅನ್ಸುತ್ತೆ? ಸೂರಜ್ ಕಡೆಯಿಂದ ಅವನ ಕಡೆಯಿಂದ ಇದೆ, ಬಟ್ ಮೇನ್ ಕಾರಣ ರಾಶಿಕಾ. ಫಸ್ಟ್ ಬಂದಾಗಿಂದ ಅವನ ಎಂಟ್ರಿಯಲ್ಲೇ ಗೊತ್ತಾಯ್ತಲ್ಲ, ರಾಶಿಕಾ ಕಾವ್ಯ ಅವನ ಕಡೆ ಗಮನಿಸಿದ್ದ, ಅದು ಗೊತ್ತಾಯ್ತಲ್ಲ. ಮತ್ತೆ ಹಿಂದಿಂದ ರಾಶಿಕಾನೇ ಹೋಗ್ತಾರೆ, ಸೂರಜ್ ಹೋಗ್ತಿರ್ಲಿಲ್ವಲ್ಲ. ನಿಮ್ಗೆ ರಾಶಿಕಾನೇ ಅದು ರಾಶಿಕಾಯಿಂದನೇ ಬಂದಿರೋದು. ರಾಶಿಕಾ ಹೊರಗೆ ಬಂದ್ರೆ ಸೂರಜ್ ನಾರ್ಮಲ್ ಆಗ್ತಾನೆ. ಇವಾಗ ಧನುಷ್ ಅವರು ನೀವು ಹೇಳಿ, ಅದೇ ಲವಿ ಡವಿ ಮಾಡ್ತಿರೋದು ಯಾರು ಅಂತ ಅನ್ಸುತ್ತೆ? ರಾಶಿಕಾ ಅವರೇ. ಯಾಕೆ ರಾಶಿಕಾ ಅನ್ಸುತ್ತೆ? ಸ್ಟಾರ್ಟಿಂಗ್ ಇಂದನೂ ಅವರೇ ಇದು ಮಾಡ್ತಾ ಇದ್ದಾರೆ. ಇವಾಗ ಸೂರಜ್ ಇಂದ ಮೂವ್ ಇದೆ ಅಂತ ಅನ್ಸ್ತಾ ಇಲ್ವಾ? ಸೂರಜ್ ಇಂದ ಅವ್ರು ಸ್ವಲ್ಪ ಕೋಪರೇಟ್ ಮಾಡ್ತಿದ್ದಾರೆ ಅಂತ ಫೀಲ್ ಆಗ್ತಿಲ್ಲ? ಖಂಡಿತ ಅನ್ಸ್ತಾ ಇದೆ. ಇಬ್ರು ಕಡೆಯಿಂದ ಇದೆ. ಇವಾಗ ಅಭಿ ಮತ್ತೆ ಇವರು ಧನುಷ್ ಅವರು ಮನೆ ಒಳಗಡೆ ಎಲ್ಲೂ ಕಾಣಿಸ್ಕೋತಾ ಇಲ್ಲ. ಅವ್ರದ್ದು ಏನಾದ್ರು ಮೈಂಡ್ ಗೇಮ್ ಆಟ ಇರ್ಬೋದು. ಇರ್ಬೋದು. ಯಾಕೆ ಇರ್ಬೋದು? ಯಾಕೆ ಹಂಗನ್ಸುತ್ತೆ? ಗೊತ್ತಿಲ್ಲ.
ಮೇ ಬಿ ಅವ್ರು ಇನ್ವಾಲ್ವ್ ಆಗ್ತಿಲ್ಲ, ಬಟ್ ಧನುಷ್ ಇನ್ವಾಲ್ವ್ ಆಗಿದ್ದಾನೆ. ಲೈವಲ್ಲಿ ನೋಡಿದ್ರೆ ಧನುಷ್ದು ಅವ್ನು ಎಲ್ಲ ಕಡೆ ಕಾಣಿಸ್ಕೊತಿದ್ದಾನೆ, ಬಟ್ ಟಿ ವಿಯಲ್ಲಿ ಅಷ್ಟೊಂದು ಫೋರ್ಕಾಸ್ಟ್ ಮಾಡ್ತಿಲ್ಲ, ಬರೀ ಜಗಳ ಆಡೋದು ಮಾತ್ರ ಫೋರ್ಕಾಸ್ಟ್ ಮಾಡ್ತಾರೆ. ಸೊ ಅವ್ರದ್ದು ಅಲ್ಲಿ ತೋರಿಸ್ತಿಲ್ಲ ಅಷ್ಟೇ ಟಿ ವಿಯಲ್ಲಿ. ಓಕೆ, ಇವಾಗ ಗಿಲ್ಲಿ ಅವ್ರು ಬಿಟ್ರೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಯಾರು ವಿನ್ ಆಗೋ ಕ್ಯಾಂಡಿಡೇಟ್? ಧನುಷ್ ಅಂತ ಯಾಕೆ ಸೇಮ್ ಒಳ್ಳೆ ಕ್ಯಾರೆಕ್ಟರ್ ಇದೆ, ಪರ್ಸ್ನಾಲಿಟಿ ಎಲ್ಲ ಒಳ್ಳೇದಿದೆ, ಟಾಸ್ಕು ಚೆನ್ನಾಗಿ ಆಡ್ತಾನೆ, ಎಲ್ಲಿ ಮಾತಾಡ್ಬೇಕು ಅಷ್ಟು ಮಾತ್ರ ಮಾತಾಡ್ತಾನೆ ಅಷ್ಟೇ. ಇವಾಗ ಸೂರಜ್ ರಾಶಿಕಾ ಜೋಡಿ ಆಗೋದಕ್ಕಿಂತ ಸ್ಪಂದನ ಮತ್ತೆ ಸೂರಜ್ ಜೋಡಿ ಆಗಿದ್ದಿದ್ರೆ ಚೆನ್ನಾಗಿತ್ತು. ಬೇಡ, ಬಿಕಾಸ್ ಸ್ಪಂದನ ಸ್ಟಾರ್ಟಿಂಗ್ ಚೆನ್ನಾಗಿದೆ ಅಲ್ಲ, ಹಂಗೆ ಇರಲಿ. ಇವನು ಒಂದ್ಸರಿ ಆ ಕಡೆ ಇನ್ವಾಲ್ವ್ ಆಗಿ ಮತ್ತೆ ಈ ಕಡೆ ಇನ್ವಾಲ್ವ್ ಆಗೋದು ಬೇಡ, ಇಷ್ಟ ಇಲ್ಲ. ನಿಮಗೆ ಇಷ್ಟ ಅಂತ ಹೇಳ್ತೀರಾ? ಆ ಥರ ಎಲ್ಲ ಸ್ಪಂದನ ಆ ಥರ ಹುಡುಗಿ ಅಲ್ಲ ಅಂತ. ಹಾಂ, ಅವ್ರಿಬ್ರದ್ದು ಜೋಡಿ ಚೆನ್ನಾಗಿರ್ತಿರ್ಲಿಲ್ಲ ನಿಮ್ಮ ಪ್ರಕಾರ? ಜೋಡಿ ನೋಡ್ಲಿಕ್ಕೆ ಚೆನ್ನಾಗಿದೆ, ಬಟ್ ಬೇಡ. ಓಕೆ, ಇವಾಗ ಮಳ್ಳು ಅವರು ಕ್ಯಾಪ್ಟನ್ ಆದಮೇಲೆ ಅವರು ಸ್ವಲ್ಪ ಸ್ಟ್ರಾಂಗ್, ಅಂದ್ರೆ ಅವ್ರ ಲೆಟರ್ ಬಂದ್ಮೇಲೆ ಅವರು ಅದರಲ್ಲಿ ತಿಳ್ಕೊಂಡು ವಿಷಯನ ಇವಾಗ ಇಲ್ಲಿ ಮನೇಲಿ ಆಟ ಸ್ಟಾರ್ಟ್ ಮಾಡಿದ್ದಾರೆ ಅಂತ ನಿಮಗೆ ಅನಿಸ್ತಿದೆ? ಅಂದರೆ ಕ್ಯಾಪ್ಟನ್ ಆದಾಗ ಮಾತಾಡಲೇಬೇಕು. ಸೊ ಅವ್ನಿಗೆ ಇದೊಂದು ಚಾನ್ಸ್ ಸಿಕ್ಕಿದೆ, ಮಾತಾಡ್ತಿದ್ದಾನೆ. ಆ ಲೆಟ್ರಿಂದನೂ ಒಂದು ಅಂದರೆ ಪಾಸಿಟಿವ್ ಎನರ್ಜಿ ಬಂದಿದೆ ಅವನಿಗೆ. ಅವರು ಉತ್ತರ ಕನ್ನಡದಿಂದ ಎಲ್ಲ ಅಂದರೆ ಲೆಟ್ರಲ್ಲಿ ಮೆನ್ಷನ್ ಆಗಿತ್ತಲ್ವಾ, ಸೊ ಅದರಿಂದ ಎನರ್ಜಿ ಸ್ವಲ್ಪ ಬಂದಿದೆ ಅವನಿಗೆ. ಓಕೆ, ಅವ್ರು ಇದೇ ಥರ ಆಡಿದ್ರೆ ಫೈನಲ್ ಬರ್ಬೋದು. ಬರ್ತಾರಾ? ಹ್ಞೂ. ಇವಾಗ ನಾನು ನಾನು ಒಬ್ಬೊಬ್ರದ್ದು ಹೆಸರು ಹೇಳ್ಕೊಂಡು ಹೋಗ್ತೀನಿ, ಅವ್ರ ಬಗ್ಗೆ ನೀವು ಒನ್ ವರ್ಡ್ ಆನ್ಸರ್ ಮಾಡ್ಬೇಕು, ಓಕೆನಾ? ಸೂರಜ್ ಒನ್ ವರ್ಡಲ್ಲಿ ಹೆಂಗೆ ಹೇಳಿ, ಲವ್ಗಂತಾನೆ ಬಂದಿದೆ ಅನ್ಸುತ್ತೆ. ಅಶ್ವಿನಿ, ಕುತಂತ್ರಿ, ರಾಧಿಕಾ, ಸೇಮ್ ಲವ್, ಅದಕ್ಕೆ ಇದೆಲ್ಲ ಅನ್ಸುತ್ತೆ. ಗಿಲ್ಲಿ ಕಾಮಿಡಿಯನ್, ಕಾವ್ಯ, ಕಾವ್ಯ ಒಳ್ಳೆ ಹುಡುಗಿ, ಧ್ರುವಂತ್ ಸೈಕೋ, ಸ್ಪಂದನ ಕ್ಯೂಟಿ ಪೈ. ಜಾನ್ವಿ ಅದು ಸ್ವಲ್ಪ ಕುತಂತ್ರಿ ಬುದ್ಧಿನೇ. ಮಾಡು ಸೈಲೆಂಟ್. ಧನುಷ್ ಒಳ್ಳೆ ಕ್ಯಾರೆಕ್ಟರ್, ಸೇಮ್ ಒಳ್ಳೆ ಕ್ಯಾರೆಕ್ಟರ್.